ವೆಲ್ಕಮ್ ಬ್ಯಾಕ್ ಟು ಲೈಫ್ ಎಟ್ ಪೆರಿಗಲ್ ಫಾರ್ಮ್ಸ್. ಇವಾಗ ಮಧ್ಯ ನಂತರ ಬ್ಲಾಗ್ ಅನ್ನು ಶುರು ಮಾಡಿದ್ದೀನಿ. ಹಾಗೇನೆ ಇರಿಗೇಷನ್ ಕೆಲಸಗಳು ಸ್ವಲ್ಪ ನಡೀತಾ ಇದೆ. ಡ್ರಿಪ್ ಅಲ್ಲಿ ಕರೆಕ್ಟ್ ಆಗಿ ನೀರು ಬರ್ತಾ ಇದೆಯಾ ಅಂತ ಚೆಕ್ ಮಾಡ್ತಾ ಇದೀವಿ. ಕೆಲವೊಂದು ಕಾಳು ಮೆಣಸಿನ ಬಳ್ಳಿಗಳಿಗೆ ನೀರು ಕರೆಕ್ಟ್ ಆಗಿ ಬರ್ತಾ ಇರಲಿಲ್ಲ. ಇವಾಗ ಬಿಸಿಲು ಕೂಡ ಜಾಸ್ತಿ ಆಗಿದೆ ಅಲ್ವಾ, ಒಂದೆರಡು ದಿನಗಳ ಕಾಲ ಕರೆಕ್ಟ್ ಆಗಿ ನೀರು ಬಿದ್ದಿಲ್ಲ ಅಂದ್ರೆ ಬಳ್ಳಿಗಳು ಬಾಡೋದಕ್ಕೆ ಶುರು ಆಗುತ್ತೆ. ಬುಕ್ಕಿಂಗ್ ಮಾಡಿರೋ ಗ್ರಾಫ್ಟೆಡ್ ಕಾಳು ಮೆಣಸಿನ ಗಿಡಗಳು ಸ್ವಲ್ಪ ರೆಡಿ ಇತ್ತು, ಅದಕ್ಕೋಸ್ಕರ ಇವಾಗ ಬರ್ತೀನಿ ಅಂತ ಹೇಳಿದ್ರು. 150 ಗಿಡಗಳನ್ನ ಸಪ್ರೇಟ್ ಆಗಿ ಪಿಕ್ ಮಾಡಿಟ್ಟೆ. ಇವಾಗ ಮಳೆಗಾಲದಲ್ಲಿ ಹೆಕ್ಕಿರೋ ಅಡಿಕೆಗಳು ಇವಾಗ ಚೆನ್ನಾಗಿ ಒಣಗಿತ್ತು, ಅದಕ್ಕೋಸ್ಕರ ಇವಾಗ ಗೋಣಿ ಚೀಲಕ್ಕೆ ತುಂಬೋ ಕೆಲಸವನ್ನ ಮಾಡಬೇಕು. ಅದಕ್ಕೋಸ್ಕರ ಚೆನ್ನಾಗಿ ಒಣಗಿದೆಯಾ ಅಂತ ಒಂದು ಬಾರಿ ಅಡಿಕೆಯನ್ನ ಕಟ್ ಮಾಡಿ ಚೆಕ್ ಮಾಡಿದೆ. ಹಾಗೆಯೇ ನೋಡಿ, ಇಲ್ಲಿ ಒಣಗಿರೋ ಅಡಿಕೆಯನ್ನ ಇವಾಗ ಗೋಣಿ ಚೀಲಕ್ಕೆ ತುಂಬಿ ಇದನ್ನ ಪ್ಯಾಕ್ ಮಾಡ್ತಾ ಇದೀವಿ. ಈ ಕೆಲಸವನ್ನೆಲ್ಲ ಮುಗಿಸಿ ಇನ್ನೊಂದು ಪ್ಲಾಟ್ಗೆ ನೀರಾವರಿಯನ್ನ ಶುರು ಮಾಡಬೇಕಿತ್ತು. ಆ ಕೆಲಸದಲ್ಲಿ ಕಂಟಿನ್ಯೂ ಆಗೋದಕ್ಕೆ ಅಂತ ಹೊರಟಿದ್ದೀನಿ. ಹಾಗೆಯೇ ಹ್ಯೂಮಿಕ್ ಆಸಿಡ್ ಅನ್ನ ಕೂಡ ಕೊಡ್ತಾ ಇದ್ದೀನಿ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಖಂಡಿತವಾಗ್ಲೂ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ನೀವೇನಾದರೂ ಚೆಕ್ ಮಾಡಿಲ್ಲ ಅಂದರೆ ಚಾನಲ್ನ ಚೆಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ಮಿನಿ ಬ್ಲಾಗ್ ಅನ್ನು ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ವಿಡಿಯೋ ಇಷ್ಟ ಆದರೆ ಫಾಲೋ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ನಮಸ್ಕಾರ.